ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಸಂಪಾದನೆ ಮಾಡ್ತಾ ಇದ್ದೀವಿ, ದುಡ್ಡು ಬರ್ತಾ ಇದೆ, ಬರಲ್ಲ ಅಂತಲ್ಲ, ಮನೆಯಲ್ಲಿದ್ದವರೆಲ್ಲರೂ ಸಂಪಾದನೆ ಮಾಡ್ತಾ ಇದ್ದೀವಿ. ಯಾಕೋ ಗೊತ್ತಿಲ್ಲ, ಏನೋ ಒಂದು ದಾರಿದ್ರ್ಯ ಕಾಡ್ತಾ ಇದೆ. ದಾರಿದ್ರ್ಯ ಗುರು ಬರ್ತಾ ಇದೆ, ಹಿಂಗೆ ಹೋಗ್ತಾ ಇದೆ, ಬರ್ತಾ ಇದೆ, ಹೋಗ್ತಾ ಇದೆ, ಪೋಲಾಗ್ತಾ ಇದೆ, ಅಥವಾ ಕಾರಣವೇ ಇಲ್ಲ. ಯಾಕಂದರೆ ಬರುವಂಥ ದುಡ್ಡು ಯಾವ ವಿಚಾರಕ್ಕಾಗಿ ನಾವು ಖರ್ಚು ಮಾಡಬೇಕಂತಿದ್ದೀವೋ ಆ ಖರ್ಚನ್ನು ಬಿಟ್ಟು ಬೇರೆ ಅನಗತ್ಯ ಖರ್ಚುಗಳಾಗಿ ಅದು ವೇಸ್ಟ್ ಆಗ್ತಾ ಇದೆ. ಮನೆಯಲ್ಲಿ ಶಾಂತಿನೇ ಇಲ್ಲ, ನೆಮ್ಮದಿನೇ ಇಲ್ಲ. ಮನೆಗೆ ಬಂದರೆ ಸಾಕು, ಯಾಕೋ ನೆಮ್ಮದಿನೇ ಇಲ್ಲ ಆಗೋಗ್ಬಿಟ್ಟೈತೆ. ಹೊರಗಡೆ ಆರಾಮಾಗಿರ್ತೀನಿ ನಾನು ಅನ್ನುವಂಥ ವ್ಯಕ್ತಿಗಳು ಯಾರೇ ಇರ್ಬೋದು. ಇವರೆಲ್ಲರಿಗೂ ನಾನೊಂದು ಪರಿಹಾರವನ್ನು ಕೊಡ್ತೀನಿ. ನೀವೇ ₹1 ಖರ್ಚಿಲ್ಲದೆ ಈ ಪರಿಹಾರವನ್ನು ಮಾಡ್ಬೋದು. ಏನು ಅಂತ ಹೇಳಿದ್ರೆ, ಅಮಾವಾಸ್ಯೆ ದಿನ ಆದಷ್ಟು ನಿಮ್ಮ ಮನೆಯನ್ನು ಸ್ವಚ್ಛಗೊಳಿಸಿ. ಇದು ತಿಳಿದಿರೋ ಪರಿಹಾರ ತಾನೇ ಅಂತ. ಹೌದು, ಆದರೆ ಅಮಾವಾಸ್ಯೆ ದಿನ ಯಾವುದೇ ಕಾರಣಕ್ಕೂ ನಿಮ್ಮ ಮನೆಯಲ್ಲಿರುವಂಥ ಕನ್ನಡಿಗಳನ್ನು ಸ್ವಚ್ಛಗೊಳಿಸಬಾರದು. ಅರ್ಥ ಆಯ್ತಾ? ಮನೆಯನ್ನು ಪ್ರತಿ ತಿಂಗಳ ಅಮಾವಾಸ್ಯೆಯಂದು ಪೂರ್ತಿಯಾಗಿ ಸ್ವಚ್ಛಗೊಳಿಸಿ. ಇವಾಗ ಒಂದು ಕಡೆ ಸೋಫಾ ಹಾಕಿರ್ತೀರ, ಸೋಫಾನ ಮುಂದೆ ಎಳೀರಿ, ಹಿಂದ್ಗಡೆ ಎಲ್ಲ ಅದು ನಿಂತಿರ್ತದೆ ಕಸ ಇತ್ಯಾದಿಗಳು, ಅದನ್ನು ಕ್ಲೀನ್ ಮಾಡಿ. ಯಾವ ಯಾವ ವಸ್ತುಗಳನ್ನ ಈ ಥರ ಮುಂದೆ ಎಳೆದು ಕ್ಲೀನ್ ಮಾಡಿ ಮತ್ತೆ ಹಿಂದಕ್ಕೆ ತಳ್ಳಲು ಸಾಧ್ಯವಿದೆಯೋ ಆ ವಸ್ತುಗಳನ್ನೆಲ್ಲ ಮುಂದೆ ಎಳೆದು ಹಿಂದ್ಗಡೆ ಎಲ್ಲ ಕ್ಲೀನ್ ಮಾಡಿ. ಆಯಿತಾ? ಇದೆಲ್ಲ ಆದ ನಂತರ ಅಮಾವಾಸ್ಯೆಯ ಮಾರನೇ ದಿನ ನೆನ್ಪಿಟ್ಕೊಳ್ಳಿ, ಅಮಾವಾಸ್ಯೆಯ ಮಾರನೇ ದಿನ ನಿಮ್ಮ ಮನೆಯಲ್ಲಿ ಕನ್ನಡಿಯ ವಸ್ತುಗಳು ಯಾವುದ್ಯಾವುದಿದೆ, ಅಕ್ವೇರಿಯಂ ಇರಬಹುದು, TV ಇರಬಹುದು, ನೀವು ಮುಖ ನೋಡೋ ಕನ್ನಡಿ ಇರಬಹುದು. ಅರ್ಥ ಆಯ್ತಲ್ವಾ? ಕನ್ನಡಿ ಅಂದರೆ ಇವಾಗ ಇವೆಲ್ಲವೂ ಕನ್ನಡಿ. ಇದನ್ನು ಸ್ವಚ್ಛಗೊಳಿಸಬೇಕು. ಅಮಾವಾಸ್ಯೆ ದಿನ ಮನೆಯನ್ನೆಲ್ಲ ಸ್ವಚ್ಛಗೊಳಿಸಿ. ಎಲ್ಲೆಲ್ಲಿ ನೀವು ನಾರ್ಮಲ್ ಡೇಸಲ್ಲಿ ನೀವು ಗುಡಿಸ್ತೀರೋ ಅಲ್ಲಿ ಗುಡ್ಸೋಕ್ಕಾಗಲ್ವೋ ಅಂಥ ಜಾಗಗಳಲ್ಲಿ ಎಲ್ಲೆಲ್ಲಿ ಸಾಧ್ಯ ಇದೆಯೋ ಎಲ್ಲದನ್ನು ಹೇಳಿರಿ ಅಂತ ಹೇಳ್ತಾ ಇಲ್ಲ, ಎಲ್ಲೆಲ್ಲಿ ಸಾಧ್ಯವಿದೆಯೋ ಅದನ್ನೆಲ್ಲ ಕ್ಲೀನ್ ಮಾಡಿ. ಮಾರನೇ ದಿನ ಕನ್ನಡಿಗಳನ್ನ ಮಾತ್ರ ನೀವು ಕ್ಲೀನ್ ಮಾಡಬೇಕು. ಈ ರೀತಿ ಒಂದು 3 ಅಮಾವಾಸ್ಯೆಗೆ ಮಾಡಿ. ₹1 ಖರ್ಚಿಲ್ದಿರೋ ಪರಿಹಾರ, ನಿಮ್ಮ ಮನೆಯೇ ಕ್ಲೀನ್ ಆಗಿರ್ತದೆ. ಇದ್ರ ಜೊತೆಗೆ ನಿಮ್ಮ ಮನೆಯಲ್ಲಿ ಯಾಕೋ ಶಾಂತಿ ಸಿಗ್ತಾ ಇಲ್ಲ ಅಂತ ಡೈಲಾಗ್ ಹೊಡಿತಾ ಇದ್ದೀರಲ್ಲ, ಡೈಲಾಗು ಬದಲಾಗುತ್ತೆ. ದರಿದ್ರ ಇದೆ ಅಂತ ಇದ್ದೀರಲ್ಲ, ಆ ಡೈಲಾಗು ಕೂಡ ಬದಲಾಗುತ್ತೆ. ಲಕ್ಷ್ಮಿ ನಮ್ಮ ಮನೆಯಲ್ಲಿ ನೆಲೆಸಿದಾಳೆ ಅನಿಸುತ್ತೆ. 4 ಕಡೆ ಎಲ್ಲರೂ ಒಂದು ಕಡೆ ನೋಡಿದಾಗ ಒಂದು ₹10 ನಿಂತಂಗೆ ಕಾಣಿಸುತ್ತೆ, ಯಾಕೋ ಒಂಥರ ಖುಷಿ ಕೊಡ್ತಾಯಿತೆ ನಮಗೆ ಅನ್ನುವಂಥದ್ದು ನಿಮಗೆ ಫೀಲ್ ಆಗೋದಕ್ಕೆ ಶುರು ಆಗುತ್ತೆ, ಬೇರೆಯವ್ರಿಗೆಲ್ಲ. 3 ಅಮಾವಾಸ್ಯೆ ದಿವಸ ಮಾಡಿ ನೋಡಿ. ಚೆನ್ನಾಗಿದೆ ಗುರುಗಳೇ, ಇವಾಗ ಒಂದು ಸ್ವಲ್ಪ ಬದಲಾವಣೆ ಬಂದಿದೆ ಅಂತ ನಿಮ್ಗೆ ಅನಿಸಿದ್ರೆ ಕಂಟಿನ್ಯೂ ಮಾಡಿ ಅಷ್ಟೇ. ಇದು ನಿಮಗೆ ವಿಡಿಯೋ ಚೆನ್ನಾಗಿದೆ ಅಂತ ಏನಾದರೂ ಅನಿಸಿದ್ರೆ 4 ಜನರಿಗೆ ಶೇರ್ ಮಾಡಿ. ಸಮಸ್ಯೆ ಇರುವಂಥ ವ್ಯಕ್ತಿಗಳ ತನಕ ನಮ್ಮ ಗುರುಭಕ್ತಿ ಚಾನಲ್ನಲ್ಲಿ ನಾವು ಕೊಡ್ತಾ ಇರುವಂಥ ವಿಚಾರಗಳು ತಲುಪಲಿ ಎನ್ನುವುದಷ್ಟೇ ಉದ್ದೇಶವಾಗಿದೆ. ಎಲ್ರಿಗೂ ಒಳ್ಳೆಯದಾಗಲಿ.